ಸ್ಯಾಂಡಲ್ವುಡ್ನಲ್ಲಿ ಸದ್ಯಕ್ಕೆ ಮಿಂಚ್ತಾ ಇರುವಂತಹ ನಟಿಯರಲ್ಲಿ ಮಲೈಕಾ ವಸುಪಾಲ್ ಅವರು ಕೂಡ ಮೈನ್ ಸ್ಟ್ರೀಮಲ್ಲಿ ಬಂದು ನಿಲ್ತಾರೆ. ಯಾಕಂದರೆ ಈಗಾಗಲೇ ಉಪಾಧ್ಯಕ್ಷ ಸಿನಿಮಾ ಹಿಟ್ ಆಗಿದೆ. ಅದರ ನಂತರ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿ ಆಗಿರುವಂಥ ಮಲೈಕಾ ಸದ್ಯಕ್ಕೆ ಪವರ್ ಟಿವಿ ಜೊತೆಗೆ ಸಿಕ್ಕಾಕೊಂಡಿದ್ದಾರೆ ಮಾತಾಡೋಕ್ಕೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮಲೈಕಾ, ಈ ವರ್ಷ ತುಂಬ ಲಕ್ಕಿ ಅನ್ಸುತ್ತೆ. ಹೋದ ವರ್ಷ ತುಂಬ ಲಕ್ಕಿ, ಈ ವರ್ಷ ಮೋಸ್ಟ್ಲಿ ಲಕ್ ಹಂಗೆ ಆಗ್ಬೋದು ಅಂತ ನನ್ಗನ್ಸುತ್ತೆ. ಬಿಕಾಸ್ ಹೋದ ವರ್ಷ ಜನವರಿ ತಿಂಗಳಲ್ಲಿ ಉಪಾಧ್ಯಕ್ಷ ರಿಲೀಸ್ ಆಗಿದ್ದು, ಅದರ ಎರಡು ವಾರಕ್ಕೆ ನಾನು ವಿದ್ಯಾಪತಿ ಒಪ್ಕೊಂಡಿರೋ ಸಿನಿಮಾ. ಸೊ ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತಾ ಇದ್ದೀನಿ. ಈ ವರ್ಷ ಏಪ್ರಿಲ್ 10ಕ್ಕೆ ರಿಲೀಸ್ ಇದೆ. ಸೊ ಈ ಸಿನಿಮಾನು ಸೂಪರ್ ಡೂಪರ್ ಹಿಟ್ ಆದರೆ ಈ ವರ್ಷ ಡಬಲ್ ಸೂಪರ್ ಲಕ್ಕಿ ಅಂತ ಅನ್ಸುತ್ತೆ. ಮಲೈಕಾ, ಸಿನಿಮಾ ರಂಗ ಅಂದ್ರೇ ಅದರಲ್ಲಿ ತುಂಬ ಆ್ಯಕ್ಟಿವ್ ಆಗಿರಬೇಕು. ನಿಮ್ಮ ಸೋಷಿಯಲ್ ಮೀಡಿಯಾ ನೋಡಿದರೆ ಒಂದಿಷ್ಟು ನಮಗದು ಅಬ್ಸರ್ವ್ ಆಗುತ್ತೆ, ಫೋಟೋಗಳಾಗಿರ್ಬೋದು ಇದು. ಸೊ ಎಷ್ಟು ಆ್ಯಕ್ಟಿವ್ ಆಗಿರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಅಂತ? ಒಂದೊಂಥರ ಮೂಡ್ ಪ್ರಕಾರ ನನಗೆ ಒಂದ್ಸತಿ ಮೂಡ್ ಇವಾಗ ನಾನು ಇವತ್ತು ಫೋಟೋ ಶೂಟ್ ಮಾಡಬೇಕಂದ್ರೆ ಅರ್ಜೆಂಟಾಗಿ ಮಾಡಿಬಿಡ್ತೀನಿ. ಹಂಗೆ ನನ್ನ ಟೀಮ್ ತುಂಬ ಸಪೋರ್ಟಿವ್ ಆಗಿದೆ. ನನ್ನ ಮೇಕಪ್ ಆರ್ಟಿಸ್ಟ್, ನನ್ನ ಹೇರ್ ಸ್ಟೈಲಿಸ್ಟ್, ನನ್ನ ಅಸಿಸ್ಟೆಂಟ್ಸು, ನನ್ನ ಫೋಟೋಗ್ರಾಫರ್ಸ್ ಎಲ್ಲ ಸಿಕ್ಕಾಪಟ್ಟೆ ಸಪೋರ್ಟಿವ್. ನನಗೆ ಇಷ್ಟ ಅಂದರೆ ಜನ ಏನು ಇಷ್ಟಪಡೋದು ನನ್ನಲ್ಲಿ ಅಂದರೆ ನಾನು ಹೇಗಿರ್ತೀನಿ ಹಾಗೆ ತೋರಿಸ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ. ದಸ್ ನೋ ಫೇಕ್ನೆಸ್ ಅನ್ನೋದು. ಸೊ ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಆ್ಯಕ್ಟಿವ್ ಇರೋದು ತುಂಬ ಇಂಪಾರ್ಟೆಂಟ್ ನೀವು ಹೇಳಿರೋ ಪ್ರಕಾರ. ಬಿಕಾಸ್ ಈಗಿನ ಜನ್ರೇಷನ್ ಬರೀ ಫೇಕ್ ಫಾಲೋಯಿಂಗು, ಫೇಕ್ ವ್ಯೂಸ್ ಜಾಸ್ತಿ ಆಗಿದೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ. ಅದ್ರ ಬದಲು ಆರ್ಗ್ಯಾನಿಕ್ ಆಗಿ ಎಷ್ಟು ಜನ ನೋಡ್ತಾರೆ ಅನ್ನೋ ಖುಷಿ ಪಡ್ಕೊಂಡು ಆರಾಮಾಗಿರೋದು ಒಳ್ಳೆಯದು. ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಡಿಜಿಟಲ್ ಮೀಡಿಯಾಗಳನ್ನು ಸೆಲೆಬ್ರಿಟಿಗಳು ಸುತ್ತಾಕೊಂಡಿರ್ತಾರೆ. ಸೊ ಅವರ ಒಂದು ಓನ್ ಪ್ರಮೋಷನ್ಸ್, ಇದು ನಿಮ್ಮ ಪ್ರಕಾರ ಎಷ್ಟು ಸರಿ ಅಂತ ಹೇಳಿ? ಅಂದರೆ ನಾವೆಲ್ಲಾದರೂ ಹೋದಾಗ ಆ ಥರ ನೀವು ಹೇಳ್ತಾ ಇರೋದಲ್ವ? ಐ ಥಿಂಕ್ ಒಂದು ಕಡೆ ಎಲ್ಲ ವಿಷಯದಲ್ಲೂ ಒಂದು ಅಡ್ವಾಂಟೇಜ್, ಒಂದು ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಬಟ್ ನನಗನ್ಸ್ದಂಗೆ ನಾವು ಎಲ್ಲೇ ಸೆಲೆಬ್ರಿಟಿ ಶೋಸ್ಗೆ, ಯಾವುದೇ ಮದುವೆಗೆ, ಏನಾದರೂ ಈವೆಂಟ್ಗೆ ಹೋದಾಗ ಅವರು ಇರ್ತಾರೆ ನಮ್ಮ ಸುತ್ತಮುತ್ತ. ಜಸ್ಟ್ ಏನಕ್ಕಂದರೆ ನಾವು ಏನಿದ್ದೀವಿ, ಏನು ಬಟ್ಟೆ ಹಾಕ್ಕೊಂಡಿದ್ದೀವಿ, ಹೇಗೆ ಮಾತಾಡ್ತಿದ್ದೀವಿ ಅನ್ನೋ ಒಂದು ಜಸ್ಟ್ ಪ್ಯಾಪ್ರಾಜಿ ಅಂತ ಹೇಳ್ಬೋದು. ಇವಾಗ ಬಾಲಿವುಡಲ್ಲಿ ಹೇಗೆ ನಡೆಯುತ್ತೆ ಆ ಥರ. ಅದು ಸರಿ ಅಂತ ನನಗನ್ಸುತ್ತೆ, ಅದ್ರಲ್ಲಿ ತಪ್ಪು ಅಂತ ನನಗೆ ಇವತ್ತು ಅನಿಸಿಲ್ಲ. ಅವ್ರ ಪಾಪ ನಮ್ಮನ್ನು ಆ್ಯಕ್ಚುಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ ವಿತೌಟ್ ಆಸ್ಕಿಂಗ್ ಫಾರ್ ಎನಿಥಿಂಗ್. ಓಕೆ. ಸೊ ಸಿನಿಮಾ ವಿಚಾರಕ್ಕೆ ಬಂದರೆ ವಿದ್ಯಾಪತಿಯನ್ನು ಒಪ್ಕೊಳ್ಳೋಕ್ಕೆ ಮುಖ್ಯ ಕಾರಣ ಏನು ಮಲೈಕಾ ಅಂತ? ನಾನು ಆವಾಗಲೇ ಹೇಳಿದಾಗ, ನಾನು ಒಂದು ಸಿನಿಮಾ ಒಪ್ಕೊಳ್ಳೋದಿದ್ರೆ ಪೂರ್ತಿ ಕತೆ ಕೇಳ್ತೀನಿ. ಅಂದರೆ ನನ್ನ ಪಾತ್ರ ಹೇಳಿ ಬಿಟ್ಬಿಡಿ ಅಂತ ನಾನು ಯಾವ ಡೈರೆಕ್ಟ್ರಿಗೂ ಇಲ್ಲಿ ತನಕ ಹೇಳಿಲ್ಲ. ಸೊ ಪೂರ್ತಿ ಕತೆ ಕೇಳಿದಾಗ ನನಗೆ ಗೊತ್ತಾಯಿತು ನಾನು ಇದರಲ್ಲಿ ಹೀರೋಯಿನ್ ಪಾತ್ರ ಮಾಡ್ತಾಯಿದ್ದೀನಿ. ಅಂದರೆ ಹೀರೋಯಿನ್ ಆಗಿ ಹೀರೋಯಿನ್ ಪಾತ್ರ ಮಾಡ್ತಾಯಿದ್ದೀನಿ. ಅದರಲ್ಲಿ ನಾನು ಒಂದು ಟಾಪ್ ಹೀರೋಯಿನ್ ಆಗಿರ್ತೀನಿ ಈ ಸಿನಿಮಾದಲ್ಲಿ. ಸೊ ಐಮ್ ಆ್ಯಕ್ಚುಲಿ ಹೀರೋಯಿನ್ ಇನ್ ದ ಮೂವಿ. ಸೊ ಅದು ಕೇಳಿ ನಂಗೆ ಸಖತ್ ಖುಷಿ ಆಯಿತು. ಆಮೇಲೆ ನನಗೋಸ್ಕರ ಒಂದು ಸಾಂಗ್ ಇದೆ, ಹೀರೋಯಿನ್ಗಂತ ಒಂದು ಸಾಂಗ್ ಇದೆ ಅನ್ನೋದು ಖುಷಿ. ಈ ಐಟಮ್ ಸಾಂಗ್ ಇರೋದು ಬೇರೆ, ಒಂದು ಟಿಪಿಕಲ್ ಒಂದು ಕ್ಯೂಟ್ ಆಗಿರೋ ಒಂದು ಸಾಂಗ್ ನನಗೋಸ್ಕರ ಮಾಡಿರೋದು, ಅದು ವಾಸುಕಿ ಬಾಯ್ಬು ಸರ್ ಹಾಡಿರೋದು. ಅದು ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಅದಕ್ಕೋಸ್ಕರ ನನಗೆ ಒಪ್ಕೊಂಡೆ. ಉಪಾಧ್ಯಕ್ಷನು ಒಂಥರ ಕಾಮಿಡಿ ಜಾನರ್ ಇರುವಂಥ ಚಿತ್ರ. ಬಟ್ ವಿದ್ಯಾಪತಿಯ ನಾಗಭೂಷಣ್ ಅವರ ಒಂದು ಪ್ರೋಮೋ ಬಿಟ್ಟಾಗ ಅಥವಾ ರಂಗಾಯಣ ರಘು ಸರ್ ಎಕ್ಸ್ಪ್ರೆಷನ್ಸ್ ಎಲ್ಲ ನೋಡಿದಾಗ ಇದು ಒಂದು ಕಾಮಿಡಿ ಜಾನರಲ್ಲೇ ಹೋಗ್ತಾ ಇರುವಂಥ ಸಿನಿಮಾ ಅನಿಸ್ತಿದೆ. ಸೊ ಅದೇ ಜಾನರ ಹೇಗೆ ಅಂತ? ಕರೆಕ್ಟ್, ಇದು ಒಂದು ಕಾಮಿಡಿ ಜಾನರೇ, ಬಟ್ ಆ್ಯಕ್ಷನ್ ಮಿಕ್ಸ್ ಇದೆ. ನಾವು ಉಪಾಧ್ಯಕ್ಷದಲ್ಲಿ ಜಸ್ಟ್ ರೊಮ್ಯಾನ್ಸ್ ಕಾಮಿಡಿ, ಬಟ್ ಇದು ಆ್ಯಕ್ಷನ್ ಇದೆ. ಬಿಕಾಸ್ ಕರಾಟೆ ಒಂದು ಕಾನ್ಸೆಪ್ಟನ್ನ ಹಿಡಿದಿದ್ದಾರೆ. ಸೊ ಅದರಲ್ಲಿ ಕರಾಟೆ ಇರೋದ್ರಿಂದ ಆ್ಯಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಗರುಡಾರಾಮ್ ಸರ್ ಇದರಲ್ಲಿರೋದು. ನಾನು ಅವ್ರು ವಿಲನ್ನೋ ಹೀರೋನೋ ಇನ್ನೊಂದೋ ಏನೋ ಅಂತ ನಾನು ಹೇಳಲ್ಲ. ಬಟ್ ಗರುಡಾರಾಮ್ ಸರು, ನಾಗಭೂಷಣ್ ಸರು, ನೀವು ಹಾಗೆ ನೋಡಿದ್ರೆ ಪರ್ಸ್ನಾಲಿಟಿ ಡಿಫ್ರೆನ್ಸ್ ಇದೆ. ಅವ್ರು ಸಿಕ್ಕಾಪಟ್ಟೆ ಟಾಲ್, ಇವ್ರು ಸಿಕ್ಕಾಪಟ್ಟೆ ಶಾರ್ಟ್. ಸೊ ಅದೇ ಒಂದು ಕ್ಯೂರಿಯಾಸಿಟಿ ಜನರಲ್ಲಿ ಏನಿರ್ಬೋದು, ಏನಕ್ಕೆ ಹೀಗೆ ಅನ್ನೋ ಒಂದಿರುತ್ತೆ. ಸೊ ಆ ಒಂದು ಆ್ಯಕ್ಷನ್ ತುಂಬ ಚೆನ್ನಾಗಿದೆ. ಆಮೇಲೆ ಮೋಸ್ಟ್ಲಿ ಫೈಟ್ ಮಾಸ್ಟರ್ ಯಾರೋ ಚೆನ್ನಾಗಿರೋ ನನಗೆ ನೋಡಿ, ಯಾಕಂದ್ರೆ ನಾನು ಫೈಟ್ಸಲ್ಲಿ ಯಾವುದ್ರಲ್ಲೂ ಇಲ್ಲ, ಒಂದು ಫೈಟಲ್ಲಿರೋದು. ನಾನು ಫೈಟ್ ಸೀಕ್ವೆನ್ಸ್ ನೋಡುವಾಗ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಮೇಝಿಂಗಾಗಿ ಬಂದಿದೆ. ನಿಮ್ಮ ಪಾತ್ರದ ಹೆಸರೇ, ನೀವು ಸಿನಿಮಾದೊಳಗಡೆ ಸಿನಿಮಾ ನಡೆಯುತ್ತೆ, ಅದರಲ್ಲೊಬ್ಬರು ನಾಯಕಿ ನೀವು. ಸೊ ಆ ನಾಯಕಿಯ ಪಾತ್ರದ ಹೆಸರೇನು? ಸೊ ಎಲ್ಲ ಒಂದು ಕಡೆ ನಿಮ್ಮನ್ನು ನೋಡಿ ಈ ನಾಯಕನಿಗೆ, ಅಂದರೆ ಸಿನಿಮಾದ ನಾಯಕನಿಗೆ ಇಷ್ಟ ಆಗುತ್ತೆ. ಸೊ ಆ ಒಂದು ಚಿಕ್ಕ ಸನ್ನಿವೇಶ ಪ್ರೋಮೋದಲ್ಲೇ ಹೈಲೈಟ್ ಆಗಿದೆ. ಸೊ ಅಂದರೆ ಹಾಡಿನಲ್ಲೇ ಹೈಲೈಟ್ ಆಗಿದೆ. ಸೊ ಹೆಂಗ್ ಕನೆಕ್ಷನ್ಸು, ಕೆಮಿಸ್ಟ್ರಿ ಹೆಂಗೆ ಅಂತ? ಸಿನಿಮಾದಲ್ಲಿ ನಾನು ಹೀರೋಯಿನು, ಅದರಲ್ಲಿ ಸಿನಿಮಾದಲ್ಲಿ ಹೀರೋಯಿನ್ ಅಲ್ವಾ, ಅಂದರೆ ಸಿನಿಮಾದಲ್ಲಿ ಹೀರೋಯಿನ್ ಅಲ್ಲ, ಬಟ್ ಆ ಸಿನಿಮಾದಲ್ಲಿ ನಾನು ಹೀರೋಯಿನು. ನನ್ನ ಲೈಫ್ ಸ್ಟೈಲ್ ಹೇಗಿದೆ, ಒಂದು ಹೀರೋಯಿನ್ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂದರೆ, ಅವಳು ಯಾವಾಗಲೂ ಗ್ಲಾಮರಸ್ ಆಗೇ ಇರಬೇಕು ಅನ್ನೋದಿಲ್ಲ. ನನಗೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ಆಸೆ ಇರುತ್ತೆ. ವಿದ್ಯಾಪತಿ, ನನ್ನ ಹೆಸರು ವಿದ್ಯಾ. ಸೊ ನನ್ನ ಕ್ಯಾರೆಕ್ಟರ್ ಹೆಸರೇ ವಿದ್ಯಾ.
ಸೊ ಪತಿ ಅಂದರೆ ನೀವು ನಾಗಭೂಷಣ್ ಸರ್ನೋ ಅಥವಾ ಯಾರನ್ನೋ ಅನ್ಕೋಬೋದು. ಸೊ ಒಂದು ಅವಳಿಗೆ ಎಷ್ಟು ಚಿಕ್ಕ ಚಿಕ್ಕ ಆಸೆ ಇರುತ್ತೆ ಅದೆಲ್ಲ ನಾವು ಸೈಡ್ಗಿಟ್ಟು, ಇವಾಗ ರೋಡ್ ಸೈಡ್ ಹೋಗ್ಬಿಟ್ಟು ಪಾನಿಪುರಿ ನಾನಂತೂ ಯೋಚನೆ ಮಾಡಲ್ಲ ಹೀರೋಯಿನ್ ಆಗಿ, ನನಗೇನು ಅನ್ಸಲ್ಲ. ಬಟ್ ಇವಾಗ ಟಾಪ್ ಹೀರೋಯಿನ್ಸ್ ಲೈಕ್ ಇವಾಗ ತುಂಬ ಟಾಪ್ ಹೀರೋಯಿನ್ಸ್ ಅವ್ರು ಇರೋರು, ಇವಾಗ ನನಗೂ ಅನ್ಸತಿ ಕಷ್ಟ ಆಗುತ್ತೆ ಆಚೆ ಹೋಗಿ ಏನಾದ್ರು ತಿನ್ನಬೇಕು ಅಂದರೆ. ಅವಾಗ ಚಿಕ್ಕ ಚಿಕ್ಕ ಆಸೆಗಳನ್ನ ಆಮೇಲೆ ಅದನ್ನೆಲ್ಲ ಒಂಥರ ನಮ್ಮಲ್ಲೇ ಹಿಡಿದಿಟ್ಕೊಂಡಿರ್ತೀವಿ. ಸೊ ಆ ಥರ ಒಂದು ಜರ್ನಿ ಹೇಗಿರುತ್ತೆ ಒಂದು ಹೀರೋಯಿನ್ದು ಅನ್ನೋ ಒಂದು ಚಿಕ್ಕ ಗ್ಲಿಮ್ಸ್ ಇದೆ. ಮೇಜರ್ ಆಗಿ ಆ್ಯಕ್ಷನ್ ಕಾಮಿಡಿ ಇರೋ ಸಿನಿಮಾ. ಪತಿಯ ಹುಡುಕಾಟ ಇರುತ್ತಾ? ಇಲ್ಲ ಇಲ್ಲ ಪತಿಗೆ ಹುಡುಗಿ ಹುಡುಕಾಟ ಇರುತ್ತೆ, ನನಗೆ ಹುಡುಗನು ಹುಡುಕಾಟ ಇಲ್ಲ. ವಿದ್ಯಾಗಿಲ್ಲ, ಪತಿಗಿದೆ ಡೆಫಿನೆಟ್ಲಿ. ಸೊ ರಂಗಾಯಣ್ ರಘು ಸರ್ ಇದರಲ್ಲಿ ಕರಾಟೆ ಮಾಸ್ಟರ್ ಥರ ಅನ್ನಿಸ್ತಾರೆ. ಸೊ ಅವರ ಪಾತ್ರ, ಅದ್ರ ಜೊತೆಗೆ ಯಾರೆಲ್ಲ ಆರ್ಟಿಸ್ಟ್ಗಳಿದ್ದಾರೆ ಅಂತ? ರಂಗಾಯಣ್ ರಘು ಸರ್ ಇದ್ದಾರೆ, ಗರುಡಾರಾಮ್ ಸರ್ ಇದ್ದಾರೆ. ನನಗೆ ಗೊತ್ತಿರೋದು ಇಷ್ಟೇ. ಬೇಕಾದ್ರೆ ಇನ್ನು ಯಾರ್ಯಾರು ಇದ್ದಾರೆ ಅಂತ ನಾನು ಶೂಟಿಂಗ್ ಅರ್ಧಕ್ಕೆ ಹೋಗಿರೋದು, ನಂಗೆ ಅಷ್ಟು ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಸೊ ನನಗೆ ಮೇಜರ್ ಆಗಿ ಇಷ್ಟ ಆಗಿದ್ದು ಗರುಡಾರಾಮ್ ಸರ್ ಪಾತ್ರ. ಎಕ್ಸ್ಟ್ರೀಮ್ಲಿ ಅವ್ರು ಇರೋದು ನಾನು ಎಕ್ಸ್ಪ್ಲೇನು ಮಾಡೋಕ್ಕಾಗಲ್ಲ. ಅವ್ರು ಅಷ್ಟು ಸೋ ಸಾಫ್ಟ್, ತುಂಬ ವೆರಿ ಮುದ್ದು ಮನಸ್ಸು ಅವ್ರದ್ದು. ಅವ್ರು ನೋಡೋಕೆ ಹಂಗಿದ್ದಾರೆ ಅಷ್ಟೇ. ಅದಕ್ಕೆ ಇದು ಓಕೆನಮ್ಮ, ಇದು ಹಿಂಗೆ ಮಾಡೋಣ. ನೀವು ಸರ್ ನೀವು ಆರಾಮಾಗಿ ಮಾಡಿ, ನಾನು ಅದಕ್ಕೂ ಅಡ್ಜಸ್ಟ್ ಆಗ್ತೀನಿ, ನೀವು ತಲೆ ಕೆಡ್ಸ್ಬೇಡಿ, ನೀನು ಬೇಜಾರು ಆಗಬೇಡಮ್ಮ ಪ್ಲೀಸ್ ಅಮ್ಮ. ಇಲ್ಲ ಸರ್ ಏನು ನನಗೆ ನೀವು KGF ಅಲ್ಲಿ ಹಂಗೆ ಮಾಡಿದ್ದೀರಾ, ನೀವು ಹಿಂಗಿದ್ದೀರಾ ಅಲ್ವಾ. ನಾನು ಹಂಗೆ ಅಮ್ಮ ಹಾಗೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲರನ್ನೂ. ಸೊ ಅವ್ರ ಲುಕ್ಕು ಸಖತ್ತಾಗಿದೆ. ಏನೇನೋ ಜಾಸ್ತಿ ವಿಗ್ಸ್ ಎಲ್ಲ ಇದು, ಆಮೇಲೆ ಏನೋ ಒಂಥರ ರಗಡ್ ಲುಕ್ಕು, ಟ್ಯಾಟು ಎಲ್ಲ ಇದೆ ಅವ್ರದ್ದು. ಮತ್ತು ನಾಗಭೂಷಣ್ ಸರ್ದು ಟಕ್ಕರ್ ಇದೆ. ಸೊ ಅದ್ರ ಮಧ್ಯೆ ಒಂದು ಸ್ಪೆಷಲ್ ಅಪೀರಿಯನ್ಸ್ ಇದೆ ನಮ್ಮ ಸಿನಿಮಾದಲ್ಲಿ, ಅದನ್ನ ಇವಾಗ ಹೇಳೋಕ್ಕಾಗಲ್ಲ. ಈಗ ಕಾಮಿಡಿ ಜಾನರನ್ನು ನೀವು ಕ್ಯಾರಿ ಮಾಡೋದು ಅಷ್ಟು ಕಷ್ಟ ಅನ್ಸಲ್ಲ, ಯಾಕಂದರೆ ಉಪಾಧ್ಯಕ್ಷದಲ್ಲಿ ಆಲ್ರೆಡಿ ಚಿಕ್ಕಣ್ಣನ ಜೊತೆ ಆ್ಯಕ್ಟ್ ಮಾಡಿರೋದ್ರಿಂದ ನಾಗಭೂಷಣ್ ಅವರನ್ನು ಫೇಸ್ ಮಾಡೋದು ಅಷ್ಟು ಕಷ್ಟ ಅನಿಸಿರಲ್ಲ. ಬಟ್ ನಾಗಭೂಷಣ್ ಅವರ ಕಾಮಿಡಿ ಸೆನ್ಸ್ ನಿಮಗೆ ಎಷ್ಟು ಇಷ್ಟ ಆಯಿತು ಅಂತ? ತುಂಬ ಡಿಫ್ರೆಂಟ್ ಕಾಮಿಡಿ ಸೆನ್ಸ್ ಚಿಕ್ಕಣ್ಣ ಅವ್ರನ್ನ ಕಂಪೇರ್ ಮಾಡಿದ್ರೆ, ಬಿಕಾಸ್ ಅವ್ರದ್ದು ತುಂಬ ಸ್ಪಾಂಟೇನಿಯಸ್ ಅವ್ರದ್ದು. ಬಟ್ ನನಗೆ ಗೊತ್ತಿರಲಿಲ್ಲ ನಾನು ಕಾಮಿಡಿ ಮಾಡ್ಬೋದು ಇಷ್ಟು ಚೆನ್ನಾಗಿ ಅಂತ. ನಂಗೆ ಉಪಾಧ್ಯಕ್ಷ ಮಾಡೋ ತನಕ, ಜನ ಅದನ್ನು ಇಷ್ಟಪಡೋ ತನಕ ನಂಗೆ 100% ನಂಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಸೊ ಅದು ಇವ್ರ ಜೊತೆ ಮಾಡುವಾಗಲೂ ನನಗೇನು ವ್ಯತ್ಯಾಸ ಅನಿಸಿಲ್ಲ. ತುಂಬ ಈಸಿಯಾಗಿ ಮುಗ್ದೋಯ್ತು ಸಿನಿಮಾ. ತುಂಬ ಕಮ್ಮಿ ಟೈಮಲ್ಲಿ ನಾವು ಆ್ಯಕ್ಚುಲಿ ಆರ್ಟಿಸ್ಟ್ಗಳಿಂದ ಟೇಕ್ಸೇ ಆಗ್ತಾ ಇರಲಿಲ್ಲ, ಬೇಗ 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 ಮುಗಿತಾ ಇತ್ತು. ಆ್ಯಸ್ ಯೂಶ್ವಲ್ ಉಪಾಧ್ಯಕ್ಷದಲ್ಲೂ ಹಾಗೆ ಆಗ್ತಾಯಿತ್ತು. ಬಟ್ ನನಗೆ ಕಾಮಿಡಿನ ಪುಲ್ ಮಾಡೋಕೆ ನನಗಿದೆ ಅಂತ ಗೊತ್ತಾಗಿದೆ ನನಗೆ ಫಸ್ಟ್ ಮೂವಿಯಿಂದ. ಓಕೆ, ಈಗ ಡಾಲಿ ಪಿಕ್ಚರ್ಸ್, ಧನಂಜಯ್ ಅವರು ಒಬ್ಬ ನಿರ್ಮಾಪಕ, ನಟ, ವಿಲ್ಲನು ಎಲ್ಲನೂ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸೊ ಡಾಲಿ ಪಿಕ್ಚರ್ಸ್ ಜೊತೆ ಕೆಲಸ ಮಾಡೋದು ಟಫ್ ಆಯಿತಾ, ಈಸಿ ಆಯಿತಾ, ಅಥವಾ ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಟಫ್ ಅಂತೂ ದೇವರಾಣೆ ಇರಲಿಲ್ಲ. ಬಿಕಾಸ್ ನನಗೆ ಹೋದ ವರ್ಷ ಬರ್ಡೇ ದಿನ ಕಾಲ್ ಬಂದಿದ್ದು DOP ಸರಿಂದ, ಲವಿತ್ ಅಂತ. ಹೀಗೆ ಸಿನಿಮಾ ಮಾಡ್ತಾ ಇದ್ದೀವಿ, ನೀವು ಸಿನಿಮಾ ನೋಡಿದ್ವಿ, ನೀವು ತುಂಬ ಚೆನ್ನಾಗಿ ಮಾಡಿದ್ದೀರ. ಸರಿ ಇವತ್ತೊಂದಿನ ನನ್ನ ಬರ್ತಡೇ ಇದೆ, ಇವತ್ತೊಂದಿನ ಬಿಟ್ಬಿಡಿ, ನಾನೇ ಫೋನ್ ಮಾಡ್ತೀನಿ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಡೇ ಅವ್ರಿಗೆ ನಾನು ಫೋನ್ ಮಾಡಿದೆ. ಈ ಸತಿ ಅವ್ರು ನನಗೆ ಬರ್ಡೇಗೆ ವಿಶ್ ಮಾಡಿದಾಗ ಫೋನ್ ಮಾಡಿ ಹೇಳಿದ್ರು, ನೋಡು ಲಾಸ್ಟ್ ಟೈಮ್ ನಾನು ನಿನಗೆ ಕಾಲ್ ಮಾಡಿದ್ದೆ, ಈ ವರ್ಷ ಬರ್ಡೇ ಸಿನಿಮಾ ರಿಲೀಸ್ ಆಗುತ್ತೆ ನೆಕ್ಸ್ಟ್ ಒಂದು ಸ್ವಲ್ಪ ತಿಂಗಳಲ್ಲಿ, ಸೂಪರ್ ಡೂಪರ್ ಹಿಟ್ ಆಗಲಿ, ಎಲ್ಲ ಚೆನ್ನಾಗಾಗಲಿ ನಿನ್ನ ಜೀವನದಲ್ಲಿ ಅಂತ ಹೇಳಿದ್ರು. ಆ ಕಾಲ್ ಬಂದಾಗ ನನಗೆ ಒಂದು ಖುಷಿಯಾಗಿದೆ ಏನಂದರೆ, ಫಸ್ಟು ಉಮಾಪತಿ ಪ್ರೊಡಕ್ಷನ್ಸ್, ಸೆಕೆಂಡು ಡಾಲಿ ಪಿಕ್ಚರ್ಸ್. ಐ ಫೀಲ್ ವೆರಿ ಹ್ಯಾಪಿ. ಅಂದರೆ ಒಂದು ಒಳ್ಳೆ ಪ್ರೊಡಕ್ಷನ್ ಇಲ್ಲ ಅಂದರೆ ನಾವು ಸಿನಿಮಾ ಮಾಡೋಕ್ಕಾಗಲ್ಲ. ಯಾಕಂದರೆ ಪ್ರೊಡಕ್ಷನ್ ಚೆನ್ನಾಗಿದ್ರೆ ನಮ್ಮ ವಾತಾವರಣ ಚೆನ್ನಾಗಿರುತ್ತೆ, ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ, ಅವಾಗ ನಾವು ಸ್ಕ್ರೀನ್ ಮೇಲೆ ಚೆನ್ನಾಗಿ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ. ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ, ನಮಗೇನು ಪ್ರೊಡಕ್ಷನ್ ಹೌಸ್ ನಮ್ಮ ಬಗ್ಗೆ ಏನು ಕಾಳಜಿ ತೋರಿಸಿಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ. ಸೊ ಡಾಲಿ ಪಿಕ್ಚರ್ಸಿಂದ ಫಸ್ಟ್ ಆಫ್ ಆಲ್ ಡಾಲಿ ಪಿಕ್ಚರ್ಸ್ ಅಂದ ತಕ್ಷಣ ಖುಷಿಯಾಗಿತ್ತು. ಫಸ್ಟ್ ಆಫ್ ಆಲ್ ನಾನು ಉಮಾಪತಿ ಪ್ರೊಡಕ್ಷನ್ ಅಂದ ತಕ್ಷಣ ಖುಷಿಯಾಗಿ ಒಪ್ಕೊಂಡಿರೋ ಸಿನಿಮಾ ನಾನು ಅದನ್ನು. ಸೊ ಹಾಗೆ ಇದು ಕೂಡ ಆಯಿತು. ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ, ಒಂದು ಹೀರೋಯಿನ್ ಆಗಿ ಒಳ್ಳೆ ಪ್ರೊಡಕ್ಷನ್ ಟೀಮ್ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ. ಸೊ ಇದರ ಮಧ್ಯೆ ಇತ್ತೀಚೆಗೆ ಒಂದು ಚಲನಚಿತ್ರೋತ್ಸವ ಏನಿತ್ತು, ಆ ಟೈಮಲ್ಲಿ DKಶಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಕೇವಲ ಯಾರು ಸಾಧು ಕೋಕಿಲ ಸರ್ ಮತ್ತು ದುನಿಯಾ ವಿಜಯ್ ಸರ್ ಮಾತ್ರ ನಮ್ಮ ಹೋರಾಟದಲ್ಲಿ ಭಾಗವಹಿಸಿದ್ರು, ತುಂಬ ಜನ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ಸೊ ಅವ್ರು ಯಾರು ಕೂಡ ಇದಕ್ಕೆ ಆಸಕ್ತಿ ವಹಿಸಲ್ಲ ಅಂತ. ಆ್ಯಸ್ ಎ ನೀವೊಬ್ಬರು ಆರ್ಟಿಸ್ಟ್ ಆಗಿ, ನೀವೊಬ್ಬರು ಹೀರೋಯಿನ್ ಆಗಿ, ಅವರ ಸ್ಟೇಟ್ಮೆಂಟ್ಗೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ? ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಆ್ಯಕ್ಷನ್ಸ್ ಯಾವ ಥರ ಇರ್ಬೋದು, ಅಥವಾ ಇಂತಹ ಹೋರಾಟ ಬಂದಾಗ, ಅಥವಾ ಇಂತಹ ನೆಲ ಜಲ ಭಾಷೆ ಅಂತ ಬಂದಾಗ ನಿಮ್ಮ ಅಂದರೆ ಅಟೆಂಡೆನ್ಸ್ ಯಾವ ಥರ ಇರುತ್ತೆ ಇನ್ನು ಮುಂದೆ ಅಂತ? ನಮ್ಮ ನೆಲ ಜಲ ಭಾಷೆ ಅಂದರೆ ನಾವು ಫಸ್ಟ್ ಪ್ರಿಯಾರಿಟಿ ಕೊಡ್ತೀವಿ. ಇವಾಗ ನಾನು ನಿಜವಾದ ಲೈಫಲ್ಲಿ ಏನೇನು ಮಾಡ್ತೀನಿ ಅಂತ ಎಲ್ಲ ಪಬ್ಲಿಕ್ಕಿಗೆ ಹೇಳೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ನಾನು ತುಂಬ NGO ಗೆ ಹೋಗ್ತೀನಿ, ತುಂಬ ಹೆಲ್ಪ್ ಮಾಡ್ತೀನಿ, ನಾನು ಡೆಫ್ ಆ್ಯಂಡ್ ಡಮ್ ಸ್ಕೂಲ್ಗೆ ಹೋಗ್ತೀನಿ, ಅವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡ್ತೀನಿ,
ಇವಾಗ ಫಂಡ್ಸ್ ರಿಲೀಸ್ ಮಾಡಿಸ್ಕೊಡ್ತೀನಿ, ಅದೆಲ್ಲ ನನ್ನ ಪರ್ಸ್ನಲ್ ಇದು. ನಾನು ಇವಾಗ ಡಿ ಕೆ ಶಿವಕುಮಾರ್ ಸರ್ಗೆ ನಾನು ಯಾರು ಅಂತ ಗೊತ್ತಿದೆಯೋ ಅಲ್ವೋ ನನಗಂತೂ ಗೊತ್ತಿಲ್ಲ. ಬಿಕಾಸ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋದು ನಾನು ನಿನ್ನೆ ನೋಡಿದೆ. ಅವರು ಇವಾಗ ನಾನು ಹೋಗಿ ಅವ್ರ ಮುಂದೆ ಸರ್ ನಾನು ಹೆಲ್ಪ್ ಮಾಡ್ತೀನಿ, ಯಾರಮ್ಮ ನೀನು ಅಂತ ಕೇಳಿದ್ರೆ ನಾನು ಏನು ಮಾಡೋಕ್ಕಾಗುತ್ತೆ, ನನಗೆ ಅದಕ್ಕೆ ಉತ್ತರ ಇಲ್ಲ. ಸೊ ಯಾರಾದರೂ ಬಂದು ನಮಗೆ ಹೆಲ್ಪ್ ಕೇಳಿದ್ರೆ ನಾನು ಎಸ್ಪೆಷಲಿ ನನಗೆ ಸಿಕ್ಕಾಪಟ್ಟೆ ನಾನು ಏನೇ ದುಡಿತೀನಿ ಅದು 1/2% ನನಗೆ ಯಾರಿಗೆ ಬೇಕೋ ಅವ್ರಿಗೆ ನಾನು ಡೊನೇಟ್ ಮಾಡಿ ಇಲ್ಲಿ ತನಕ ಅಷ್ಟೇ. ನಾನು ಇಷ್ಟೇ ದುಡಿದ್ರು ನಮಗೆ ಎಲ್ಲರಿಗೂ ಗೊತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಮ್ಮ ಹೀರೋಯಿನ್ಸ್ಗೆ ಎಷ್ಟು ಪೇಮೆಂಟ್ ಬರುತ್ತೆ ಅಂದರೆ ಅಷ್ಟಕ್ಕಷ್ಟೇ. ಇವಾಗ ಒಂದು ಹಿಟ್ ಕೊಟ್ಟರೆ ಒಂದು ಸ್ವಲ್ಪ ಚೆನ್ನಾಗಿ ಆಗ್ಬೋದು, ಇಲ್ಲಾಂದರೆ ಒಂದು ಕಾನ್ಸ್ಟೆಂಟ್ ಪೇಮೆಂಟ್ ಅಂತ ಇರುತ್ತೆ. ಬಟ್ ನಾನು ಅಷ್ಟರಲ್ಲಿ ಐ ವಾಂಟ್ ಟು ಹೆಲ್ಪ್ ಲಾಡ್ ಆಫ್ ಪೀಪಲ್. ದಟ್ ಇಸ್ ನಾನು ಅದನ್ನು ನಾನು ಇಂಡಸ್ಟ್ರಿಗೆ ಬಂದಾಗಿಂದ ಸೀರಿಯಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ಮಾಡ್ತೀನಿ, ಇವಾಗಲೂ ಮಾಡ್ತೀನಿ. ಅದನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪೋರ್ಟ್ರೇ ಮಾಡಿದ್ರೆ ಒಂದೊಂದು ಸತಿ ಮಾಡ್ತೀನಿ, ಯಾಕಂದರೆ ಫಂಡ್ಸ್ಗೋಸ್ಕರ ನಾನೇ ರಿಕ್ವೆಸ್ಟ್ ಮಾಡ್ತೀನಿ ಜನಕ್ಕೆ. ಸೊ ನನಗೆ ಬಂದು ಯಾರಾದರೂ ಹೆಲ್ಪ್ ಕೇಳಿದ್ರೆ ನನ್ನ ಭಾಷೆಗೋಸ್ಕರ ನನ್ನ ನೆಲಕ್ಕೋಸ್ಕರ ನಾನು ಏನು ಮಾಡೋಕ್ಕೂ ಸಿದ್ಧ. ಇಲ್ಲಿ ಡಿ ಕೆ ಶಿ ಅವರು ಹೆಲ್ಪ್ ಕೇಳಲಿಲ್ಲ ಅಂದರೆ ಒಂದು ಯಾರು ಬರಲ್ಲ ಮುಂದೆ ಬರಲ್ಲ ಅಂತ ಅವ್ರ ನೋವನ್ನು ಹೇಳ್ಕೊಂಡ್ರು. ಒಂದು ಆ್ಯಸ್ ಎ ಪೊಲಿಟಿಷಿಯನ್ಸ್ ಆಗಿ ಅವರೊಬ್ಬರು ಜವಾಬ್ದಾರಿಯುತ ನಾಯಕನಾಗಿ ಹೇಳಿದರು. ಸೊ ಚಿತ್ರರಂಗದಲ್ಲಿ ಏನಾಗ್ತಾ ಇದೆ ಅಂದರೆ ಈ ಥರ ಕರಿಬೇಕಾದ್ರೆ ಹೋಗಿರಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಹೇಳಿ. ಯಾಕೆ ಆ್ಯಕ್ಟರ್ಸ್ ಹೋಗಿಲ್ಲ ಅಂತ ನನಗೆ ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಇವಾಗ ಅವ್ರಿಗೇನಾದರೂ ಶೂಟಿಂಗು ಏನೇ ಇರಲಿ ನಮ್ಗೆ ಅದು ಫಸ್ಟ್ ಪ್ರಯಾರಿಟಿ ಇರಲೇಬೇಕು. ಯಾಕಂದರೆ ಅಟ್ ದ ಎಂಡ್ ಆಫ್ ದ ಡೇ ನಾವು ಇಲ್ಲೇ ಇರೋದು, ಇಲ್ಲೇ ನೀರು ಕುಡಿಯೋದು, ಇಲ್ಲೇ ಊಟ ಮಾಡೋದು. ಅವರು ಹೆಲ್ಪ್ ಅಂತ ಕೇಳಿಲ್ಲ, ನೀವೇ ವಾಲಂಟಿಯರ್ ಆಗಿ ಬನ್ನಿ ನಮಗೆ ಸಪೋರ್ಟ್ ಮಾಡಿ ಅಂತ ಅನ್ಸುತ್ತೆ. ಅವರು ಯಾರಿಗೆ ಹೇಳಿದ್ದಾರೆ ನನಗಂತೂ ಗೊತ್ತಿಲ್ಲ. ನಾನು ಇಷ್ಟೇ ಹೇಳೋದು, ನನಗೆ ಏನಾದರೂ ಅವರು ನನ್ನ ಎಕ್ಸಿಸ್ಟೆನ್ಸ್ ಇಫ್ ದೇ ನೋ ಮೀ, ನಾನು ಐ ಆಮ್ ರೆಡಿ ಟು ಗೋ ಸಪೋರ್ಟ್ ಇಟ್. ನನಗೆ ಅವ್ರು ನಮಗೆ ಹೆಲ್ಪ್ ಕೇಳೋಷ್ಟು ನಾವು ಅಷ್ಟು ದೊಡ್ಡವರಂತೂ ಬೆಳೆದಿಲ್ಲ ನಾವೇನು. ಡೆಫಿನೆಟ್ಲಿ ಅವ್ರು ದೇರ್ ಇನ್ ಅ ಪೊಲಿಟಿಕಲ್ ಫೀಲ್ಡ್. ಐ ಆಮ್ ವೆರಿ ಅನ್ಅವೇರ್ ಆಫ್ ಪೊಲಿಟಿಕ್ಸ್ ಟು ಬಿ ವೆರಿ ಫ್ರ್ಯಾಂಕ್. ಸೊ ಐ ಡೋಂಟ್ ನೋ, ಮೇ ಬಿ ಅವ್ರು ಯಾರಿಗೆ ಅಪ್ಲೈ ಮಾಡಿ ಹೇಳಿದ್ದಾರೆ ನನಗಂತೂ ಗೊತ್ತಿಲ್ಲ. ನಾವು ಇವಾಗ ನಾನು ಓಪನ್ ಆಗಿ ಹೇಳಬೇಕಂದ್ರೆ ನಾವಿನ್ನೂ ಬಡ್ಡಿಂಗ್ ಆರ್ಟಿಸ್ಟ್ಸ್ ನಾವು. ಅಂದರೆ ನಾನು ಸೀರಿಯಲ್ ಮಾಡಿರ್ಬೋದು, ಒಂದು ಸಿನಿಮಾ ಮಾಡಿರ್ಬೋದು, ಇನ್ನೂ ಹೆಚ್ಚು ಇವಾಗ ಅವ್ರಿಗೆ ಹೋಗಿ ನಾವು ಸಪೋರ್ಟ್ ಮಾಡಬೇಕಂದ್ರೆ ನಾವು ತುಂಬ ಬೆಳಿಬೇಕು, ತುಂಬ ಸಿನಿಮಾಗಳು ಮಾಡಬೇಕು, ತುಂಬ ಚೆನ್ನಾಗಿರೋ ಒಳ್ಳೆ ಕೆಲಸಗಳು ಮಾಡಬೇಕು. ಆ ಥರ ಒಂದು ಲೆವೆಲ್ಗೆ ಹೋಗಿ ನಾನು ಬೆಳೆದ್ರೆ ಡೆಫಿನೆಟ್ಲಿ ನಾನು ಹೋಗಿ ಸಪೋರ್ಟ್ ಮಾಡೋಕ್ಕೆ ರೆಡಿ. ಇವಾಗ ಹೋಗಿ ಸಪೋರ್ಟ್ ಮಾಡೋಕ್ಕೆ ರೆಡಿ. ಬಟ್ ನಮ್ಮನ್ನು ಯಾರು ಕೇಳ್ತಾರೆ ಅದು ನನಗೆ ಗೊತ್ತಿಲ್ಲ. ನಮ್ಮ ಬಗ್ಗೆ ಯಾರಾದರೂ ಕಿವಿಗೆ ಹಾಕೋತಾರ ಇಲ್ಲ. ಬಿಕಾಸ್ ಪೊಲಿಟಿಕಲ್ ಇವಾಗ ಕ್ಯಾಂಪೇನಿಂಗ್ ಎಲ್ಲ ಕರೀತಾರೆ, ತುಂಬ ಜನ ಸೆಲೆಬ್ರಿಟೀಸ್ ಕ್ಯಾಂಪೇನಿಂಗ್ ಹೋಗ್ತಾರೆ. ನಮಗೂ ಕರೆದಿದ್ದಾರೆ, ನಾನು ಹೋಗಿಲ್ಲ, ನಾನು ಕರೆದಿದ್ದಾರೆ ಬಟ್ ನಾನು ಹೋಗಿಲ್ಲ ಡೆಫಿನೆಟ್ಲಿ. ಬಿಕಾಸ್ ಕ್ಯಾಂಪೇನಿಂಗ್ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ. ಅಟ್ ದ ಎಂಡ್ ಆಫ್ ದ ಡೇ ನನ್ನಿಂದ ಜನಕ್ಕೆ ಏನಾದರೂ ಹೆಲ್ಪ್ ಆಗಬೇಕು, ಅದು ಕಾಣಿಸ್ಲಿ ಬಿಡಲಿ, ಇಟ್ಸ್ ನನ್ ಆಫ್ ಎನಿಬಡೀಸ್ ಬಿಸ್ನೆಸ್. ಬಟ್ ಐ ವಾಂಟ್ ಟು ಹೆಲ್ಪ್ ಪೀಪಲ್ ಅಷ್ಟೇ. ಓಕೆ. ಎಲ್ಲ ಒಂದು ಕಡೆ ಇವತ್ತಿನ ಚಿತ್ರರಂಗದ ಪರಿಸ್ಥಿತಿ ನಿಮ್ಮ ಗಮನಕ್ಕೂ ಬಂದಿರುತ್ತೆ. ಯಾವ ಸಿನಿಮಾ ಆದರೂ ಅದು ಥಿಯೇಟ್ರಲ್ಲಿ ತುಂಬ ದಿವಸ ನಿಲ್ತಾ ಇಲ್ಲ, ಕನ್ನಡ ಸಿನಿಮಾವನ್ನು ನೋಡೋಕ್ಕೆ ಜನನೇ ಬರ್ತಾ ಇಲ್ಲ. ಒಂದಿಷ್ಟು ಸಮಸ್ಯೆಗಳು ಚಿತ್ರರಂಗದಲ್ಲಿ ಇದೆ, ಅದು ನಿಮಗೂ ಗೊತ್ತಿದೆ. ಎಲ್ಲೋ ಒಂದು ಕಡೆ ಕನ್ನಡ ಚಿತ್ರರಂಗಕ್ಕೆ ನಾಯಕರ ಕೊರತೆ ಇದೆಯಾ, ನಾಯಕತ್ವದ ಕೊರತೆ ಇದೆಯಾ? ಯಾಕಂದರೆ ಅಂಬರೀಷ್ ಸರ್ ಇದ್ದಾಗ ಎಲ್ಲವನ್ನ ಮ್ಯಾನೇಜ್ ಮಾಡ್ತಾ ಇದ್ರು, ಅಂಬರೀಷ್ ಸರ್ ಇದ್ದಾಗ ಕರೆದು ಕೂರಿಸಿ ಎಲ್ಲದಕ್ಕೂ ಒಂದು ಪರಿಹಾರ ಕೊಡ್ತಾ ಇದ್ರು. ಈಗ ಅಂಬರೀಷ್ ಸರ್ ಹೋದ ಮೇಲೆ ನಾಯಕತ್ವದ ಕೊರತೆ ಕಾಡ್ತಾ ಇದೆಯಾ ನೀವು ನೋಡ್ದಂಗೆ? ಡೆಫಿನೆಟ್ಲಿ ಇದೆ. ಅಂದರೆ ನೀವು ಹೇಳಿದ ಪ್ರಕಾರ ಅವಾಗೇ ನಮ್ಮ ಹೀರೋಸು ವರ್ಷಕ್ಕೆ 2 ಸಿನಿಮಾ ಮಾಡೋರು, ಇವಾಗ 3 ವರ್ಷಕ್ಕೆ 1 ಸಿನಿಮಾ ಮಾಡ್ತಾರೆ. ಬಿಕಾಸ್ ಆಫ್ ದ ಕ್ವಾಲಿಟಿ, ಅದು ಇದು ಸಣ್ಣ ಪುಟ್ಟ ಸಿನಿಮಾಗಳು ಬರ್ತಾನೇ ಇದೆ, ನಿಲ್ತಾನೇ ಇಲ್ಲ ಅಷ್ಟು. ಅಂದರೆ ಫ್ಲಡ್ಡೆಡ್ ಅದು. ನಾವು ಉಪಾಧ್ಯಕ್ಷ ರಿಲೀಸ್ ಆಗಿ ಫೆಬ್ರವರಿ ಮಂತಲ್ಲಿ 18 ಕನ್ನಡ ಸಿನಿಮಾ ರಿಲೀಸ್ ಆಯಿತು, ಒಂದು ನಿಲ್ಲಿಲ್ಲ. ನಾವು ಅದೇ ಭಯದಲ್ಲಿ ನಾವು ರಿಲೀಸ್ ಮಾಡಿದ್ದು, ಅಯ್ಯೋ ನಿಲ್ಲುತ್ತೋ ಇಲ್ವೋ. ನನಗೆ ಏನು ಅನಿಸುತ್ತೆ, ನೀಟಾಗಿ ಪ್ರಮೋಷನ್ನು, ಒಳ್ಳೆ ಕಂಟೆಂಟ್ ಕೊಡಬೇಕು ಜನಕ್ಕೆ. ಅಂದರೆ ಸುಮ್ಮನೆ ಸಿನಿಮಾಗಳು ಮಾಡಿ ಏನೋ ಇವಾಗ ನಾನು ಕಮ್ಮಿ ಬಡ್ಜೆಟು ದೊಡ್ಡ ಬಡ್ಜೆಟು ಅಂತ ನಾನು ಡಿಫ್ರೆನ್ಷಿಯೇಟೇ ಮಾಡ್ತಿಲ್ಲ, ಒಳ್ಳೆ ಕಂಟೆಂಟ್ ಕೊಡಬೇಕು. ಇವಾಗ ಉಪಾಧ್ಯಕ್ಷ ನೀವು ನೋಡಿದ್ರೆ ನನಗೆ ಮಾಡಿರೋದು ನಾನು ಆ ಸಿನಿಮಾ, ಅದರಲ್ಲಿ ಕಾಮಿಡಿ ಇದೆ, ಒಳ್ಳೆ ಸಾಂಗ್ಸ್ ಇದೆ. ಅಂದರೆ ನಿಮ್ಮನ್ನ ಹಿಡಿದಿಟ್ಕೊಳ್ಳೋಕ್ಕೆ ಯಾವುದೇ ಸಿನಿಮಾ ಆಗಲಿ ಮಧ್ಯದಲ್ಲಿ ಒಂದು ಸ್ವಲ್ಪ ಬೋರ್ ಆಗೇ ಆಗುತ್ತೆ. ಅದು ನಮ್ಮ ಜನಕ್ಕೆ ಏನಾಗೋಗಿದೆ ಅಂದರೆ ರೀಲ್ಸ್ ನೋಡ್ತಾರಲ್ವ, ಇವಾಗ ಎಲ್ಲ 30 ಸೆಕೆಂಡ್ಸ್ 40 ಸೆಕೆಂಡ್ಸಲ್ಲಿ ಮುಗ್ದೋಗ್ಬಿಡ್ಬೇಕು. ಇವಾಗ ಅದೇ ರೀಲು ಒಂದು 60 ಸೆಕೆಂಡ್ಸ್ ಇದ್ದರೆ ಅಯ್ಯೋ ಅಂತ ಲೈಕ್ ದೇ ಜಸ್ಟ್ ಸ್ಕ್ರೋಲ್. ಅದೇ ಥರ ಸಿನಿಮಾ ಏನಾಗೋಗಿದೆ, 3 ಅವರ್ ನೋಡೋಕ್ಕೆ ಅವ್ರಿಗೊಂಥರ ಅಂದರೆ ಅಲ್ಲಿಗೆ ವಾಪಸ್ ಹಿಡಿದಿಟ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗಿದೆ. ದೊಡ್ಡ ಸ್ಟಾರ್ಸ್ಗಳೇ ಸಿನಿಮಾ ನೋಡಬೇಕು. ಇವಾಗ ನಮ್ಮ ಸಿನಿಮಾ ಇಂಡಸ್ಟ್ರಿ ನಿಲ್ಲಬೇಕು ಅಂದರೆ ದೊಡ್ಡ ಸ್ಟಾರ್ಸು ಸಿನಿಮಾಗಳು ಫ್ರೀಕ್ವೆಂಟಾಗಿ ಮಾಡಬೇಕು. ಮಾಡಲಿ 3 ವರ್ಷಕ್ಕೆ ಒಂದು, ಅದು ಒಳ್ಳೆ. ಇವಾಗ KGF ಆದಮೇಲೆ ನಮ್ಮ ಯಶ್ ಸರ್ ಸಿನಿಮಾ ಮಾಡಿಲ್ಲ. ಸೊ ಅವರು ಇವಾಗ ಟಾಕ್ಸಿಕ್ ಆದಮೇಲೆ ಬ್ಯಾಕ್ ಟು ಬ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ, ಆ್ಯಂಡ್ ವಾಟ್ ಎವರ್ ಅವರು ಎಷ್ಟೇ ಸಿನಿಮಾ ಮಾಡಿದ್ರು ಗೂಗ್ಲಿ, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಅನ್ನೋ ಆ ಫ್ಲೇವರ್ನ ಅವರು ವಾಪಸ್ ತಂದರೆ ಮೋಸ್ಟ್ಲಿ ನಮ್ಮ ಇಂಡಸ್ಟ್ರಿ ಇನ್ನೂ ಚೆಂದ ಬೆಳೆಯುತ್ತೆ. ಓಕೆ.
ನಾಯಕತ್ವದ ಕೊರತೆ ಕಾಡ್ತಾ ಇದೆ. ನಾನು ಆಗ್ಲೇ ಹೇಳ್ದಂಗೆ, ಯಾಕಂದ್ರೆ ಏನೇ ಸಮಸ್ಯೆ ಅಂದ್ರೆ ಯಾರೋ ಒಬ್ರು ರೆಸ್ಪಾನ್ಸಿಬಿಲಿಟಿ ತಗೊಳಕ್ ರೆಡಿ ಇಲ್ಲ ಅಂತ ನೀವು ಹೇಳ್ತಾ ಇರೋದು. ಬಿಕಾಸ್ ಅಂಬರೀಷ್ ಸರ್ ಇದ್ದಾಗ ನಾವು ತುಂಬ ಚಿಕ್ಕವರು, ನಂಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಇವಾಗ ಮೋಸ್ಟ್ಲಿ ಯಾರು ಆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ, ಯಾಕಂದರೆ ಅಣ್ಣವ್ರ ಫ್ಯಾಮಿಲಿಯಿಂದ ಇವಾಗ ಯಾರು ಅಂದರೆ ಎಲ್ಲರೂ ಅಪ್ಪು ಸರ್ ಇಲ್ಲ, ಇವಾಗ ಶಿವಣ್ಣ ಮೋಸ್ಟ್ಲಿ ಆ ರೆಸ್ಪಾನ್ಸಿಬಿಲಿಟಿ ತೊಗೋಬೋದು ಅಂತ ಅನಿಸುತ್ತೆ. ಇರ್ಬೋದು ಆ ರೆಸ್ಪಾನ್ಸಿಬಿಲಿಟಿ ಯಾರಾದರೂ ಒಬ್ರು ತೊಗೋಬೇಕು. ಬಟ್ ನನಗೆ ನಿಜವಾಗ್ಲೂ ಅಂಬರೀಷ್ ಸರ್ ಇರೋ ಟೈಮಲ್ಲಿ ನನಗೆ ಐಡಿಯಾನೇ ಇಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಬಿಕಾಸ್ ಐ ಥಿಂಕ್ ನಾನು ತುಂಬ ಚಿಕ್ಕವಳು ಅನ್ಸುತ್ತೆ ಅವಾಗ. ಓಕೆ, ಮಲೈಕಾ ಅವರ ಕೊನೆಯದಾಗಿ, ಮಲೈಕಾ ವಸುಪಾಲ್ ಅವರಿಗೆ ಈ ಸಿನಿಮಾ ತರ ಅಥವಾ ಈಗ 2 ಕಾಮಿಡಿ ಜನರ್ ಆಗಿರೋದ್ರಿಂದ ಈ ತರ ಸಿನಿಮಾದಲ್ಲಿ ನಾನು ಕಾಣಿಸ್ಕೋಬೇಕು ಅಥವಾ ಈ ಹೀರೋ ಜೊತೆ ನಾನು ಕಾಣಿಸ್ಕೋಬೇಕು ಅನ್ನೋದು ಆಸೆ ಇದ್ದೇ ಇರುತ್ತೆ ಮನಸ್ಸಲ್ಲಿ. ಸೊ ಇಂಡಸ್ಟ್ರಿಗೆ ಬರಬೇಕಾದ್ರೆ ಅದೊಂದು ಲಿಸ್ಟ್ ಮಾಡ್ಕೊಂಡಿರ್ತೀರಾ. ಸೊ ಆ ಲಿಸ್ಟಲ್ಲಿ ನೆಕ್ಸ್ಟು ಯಾರು ಡ್ರೀಮ್ ಕಾಣ್ತಿದ್ದೀರಾ ಅಂತ? ನಾನು ಯಾವತ್ತೂ ಹೀರೋ ಬಗ್ಗೆ ಡ್ರೀಮ್ ಮಾಡಿಲ್ಲ ಇಲ್ಲಿ ತನಕ. ಮಾಡಿರೋದು ಒಬ್ಬರು ಅಂದರೆ ರಾಕಿಂಗ್ ಸ್ಟಾರ್ ಯಶ್. ಯಾರ ಬಗ್ಗೆ ನಾನು ಅಷ್ಟು ಯೋಚನೆ ಮಾಡಲ್ಲ. ಬಿಟ್ಟರೆ ರಮೇಶ್ ಅರವಿಂದ್ ಸರ್, ನಂಗೆ ಅವ್ರಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅನಂತ್ ನಾಗ್ ಸರು ಇಷ್ಟ. ಈ ಮೂರು ಆ್ಯಕ್ಟರ್ಸ್ ಜೊತೆ ನಾನು ಕೆಲಸ ಮಾಡಲೇಬೇಕು. ಅನಂತ್ ನಾಗ್ ಸರ್ ಮೋಸ್ಟ್ಲಿ ಅವ್ರು ಇವಾಗ ಹೆಲ್ತ್ ಇಶ್ಯೂಸಿಂದ ಆ್ಯಕ್ಟ್ ಮಾಡ್ತಾ ಇಲ್ಲ ಅಂತ ನನಗೆ ಅನ್ಸುತ್ತೆ. ಬಟ್ ರಮೇಶ್ ಅರವಿಂದ್ ಸರ್ಗೆ ನಾನು ಮೀಟ್ ಮಾಡಿದಾಗ ಹೇಳಿದ್ದೀನಿ, ನನಗೆ ಐ ವಾಂಟ್ ಟು ಜಸ್ಟ್ ಆ್ಯಕ್ಟ್ ವಿತ್ ಯು, ಬಿಕಾಸ್ ಅವರಿಂದ ಕಲಿಯೋದು ಸಿಕ್ಕಾಪಟ್ಟೆ ಇರುತ್ತೆ ನಮಗೆ. ಅವ್ರು ಮಾತಾಡೋ ರೀತಿ ಇರ್ಬೋದು, ನಂಗೆ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋ ಒಂದು ಸಿಕ್ಕಾಪಟ್ಟೆ ಆಸೆ ಇದೆ. ಬಿಟ್ಟರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಇಸ್ ಮೈ ಚೈಲ್ಡ್ಹುಡ್ ಕ್ರಶ್. ಈಸ್ ಮೈ ಹಾರ್ಟ್ ಬೀಟ್. ನನಗೆ ಅವ್ರು ಯಾವಾಗಲೂ ಇಷ್ಟ. ನಾನು ಮುಂದೆ ಮದುವೆ ಆಗೋ ಗಂಡಂಗೆ ಹೇಳಿದ್ರು ಅವರೇ ನಂಗೆ ಫಸ್ಟು, ಆಮೇಲಿಂದ ನೀನು ಅಂತಲೇ ನಾನು ಹೇಳೋದು. ಸೊ ಆಮೇಲೆ ಅವರಿಬ್ಬರು ಬಾಂಡಿಂಗು, ಇದ್ರೆ ಗಂಡ ಹೆಂಡತಿ ಹಂಗಿರ್ಬೇಕಪ್ಪ ಅಂತ ಅನಿಸುತ್ತೆ, ಅವ್ರ ಥರ ಇರಬೇಕು ಅಂತ. ಸೊ ನಾನು 2 ಸಿನಿಮಾ ಉಪಾಧ್ಯಕ್ಷ ಆಮೇಲೆ ಇದು ಮಾಡಿದ್ದು ಕಾಮಿಡಿ ಅಂತ ನನಗೂ ಅನಿಸ್ತು. ಕಾಮಿಡಿ ಸಿನಿಮಾನೇ ಮಾಡಿದ ಮತ್ತೆ ಒಪ್ಕೊಂಡಲ್ಲ ಅಂತ ಒಂದಾಯಿತು. ಅದಾದ ತಕ್ಷಣ ಕಲ್ಟ್ ಒಪ್ಕೊಂಡೆ. ಸೊ ಅದರಲ್ಲಿ ಐ ಆಮ್ ವೆರಿ ಹ್ಯಾಪಿ, ಬಿಕಾಸ್ ಸಖತ್ತಾಗಿರೋ ರೋಲ್ ಇದೆ ನನಗೆ. ಆ್ಯಂಡ್ ರಚಿತಾ ಮ್ಯಾಮ್ ಜೊತೆ ಜಯದ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಚೆನ್ನಾಗಿರೋ ಹೀರೋ ಪಕ್ಕ ಇದ್ದಾಗ ಆಬ್ವಿಯಸ್ಲಿ ಐ ಫೀಲ್ ವೆರಿ ಹ್ಯಾಪಿ. ಬಿಕಾಸ್ ನಂಗೆ ಯಾವಾಗಲೂ ಇತ್ತು ನಾನು ಚಂದ ಇರೋ ಒಂದು ಒಳ್ಳೆ ಲವ್ ಸ್ಟೋರಿ ಥರ ಒಂದು ಸಿನಿಮಾ ಮಾಡಬೇಕು ಅಂತ. ಸೊ ಅದು ಈಡೇರ್ತಾ ಇದೆ. ರಿಯಲ್ ಲೈಫಲ್ಲಿ ರಿಯಲ್ ಹೀರೋನ ಹುಡುಕಾಟ ನಡೆದಿದ್ಯಾ ಅಥವಾ ಹುಡುಕಾಟದಲ್ಲಿ ಇದ್ದೀರಾ? ಏನಾದರೂ ಪ್ಲಾನಿಂಗ್ ಇದೆಯಾ? ನಮ್ಮ ಅಪ್ಪ ಅಮ್ಮ ಹುಡುಕ್ತಾ ಇದ್ದಾರೆ, ಫೋರ್ಸ್ ಮಾಡ್ತಾರೆ ಮದುವೆಗೆ. ನೀನು ಚಿಕ್ಕವಳು, ನಾನು ಇಷ್ಟು ಬೇಗ ಮದುವೆ ಮಾಡಿಸ್ಬೇಡಿ, ನನಗೆ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ನಾನು. ಅವರು ಅಂತೂ ಹುಡುಕಾಟದಲ್ಲಿದ್ದಾರೆ, ನಾನು ಹುಡುಕಾಡ್ತಿಲ್ಲ. ಅವ್ರು ಯಾರಾದರೂ ಕೇಳಿದ್ರೆ ನಾನೇ ರಿಜೆಕ್ಟ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಬಿಕಾಸ್ ಸದ್ಯಕ್ಕೆ ಸಿನಿಮಾಗಳು ನನಗೆ ತುಂಬ ಶೂಟಿಂಗ್ ಮಾಡಿಲ್ಲ ಅಂದರೆ ತಲೆ ಕೆಟ್ಟೋಗುತ್ತೆ. ಸೊ ಮೋಸ್ಟ್ಲಿ ನನಗೆ ಶೂಟಿಂಗ್ ಕರಿಯರ್, ಪ್ರೊಫೆಷ್ನಲ್ ಲೈಫ್ನ ಫೋಕಸ್ ಮಾಡೋದು ತುಂಬ ಮುಖ್ಯ ಅಂತ ಇವಾಗ ಅನಿಸುತ್ತೆ. ಓಕೆ, ಥ್ಯಾಂಕ್ ಯು ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಮಲೈಕಾ ವಸುಪಾಲ್ ಅವರು ತುಂಬಾ ದಿವಸಗಳ ನಂತರ ಮಾತಾಡಕ್ಕೆ ಸಿಕ್ಕಿರುವಂಥದ್ದು. ಒಂದಿಷ್ಟು ವಿಚಾರಗಳನ್ನ ಹೇಳಿದ್ರು. ಸಿನಿ ಇಂಡಸ್ಟ್ರಿ ವಿಚಾರ ಆಗಿರ್ಬೋದು ಅಥವಾ ಅವರ ಸಿನಿಮಾ ವಿದ್ಯಾಪತಿ ಆಗಿರ್ಬೋದು, ಇದರ ಜೊತೆಗೆ ಅವರ ಒಂದಿಷ್ಟು ಕನಸುಗಳ ಬಗ್ಗೆ ಅವರು ಹೇಳ್ಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ ಪವರ್, ಟಿವಿ ಬೆಂಗಳೂರು.